ಸಿಟಿ ಅಂತಾನೆ ಕರೆಸಿಕೊಳ್ಳೋ ರಾಜಧಾನಿ ಬೆಂಗಳೂರು ಸದ್ಯ ಹಾಟ್ ಸಿಟಿ ಆಗ್ತಿದೆ. ಬಿಸಿಲಿನ ತಾಪಕ್ಕೆ ಜನ ಹೈರಾಣಾಗ್ತಿದ್ದಾರೆ. ತಾಪಮಾನ ಏರಿಕೆಯ ಬೆನ್ನಲ್ಲೇ ಮಕ್ಕಳಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಶುರುವಾಗ್ತಿದ್ದು ಎಚ್ಚರ ಅಂತಿದ್ದಾರೆ ವೈದ್ಯರು. ಬೇಸಿಗೆಯಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರ ಎಚ್ಚರ. ಬೇಸಿಗೆ ಶುರುವಲ್ಲೇ ಕಾಯಿಲೆಗಳು ಉಲ್ಬಣ. ಬೇಸಿಗೆಯಲ್ಲಿ ಈ ಬಾರಿ ಅಂದುಕೊಂಡದ್ದಕ್ಕಿಂತ ಸೆಕೆ ಜಾಸ್ತಿ ಇರಲಿದೆಯಂತೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಬೆಂಗಳೂರು ಮತ್ತಷ್ಟು ಹಾಟ್ ಆಗಲಿದೆ. ಈ ನಡುವೆ ಮಕ್ಕಳಲ್ಲಿಯೂ ಕಾಯಿಲೆಗಳು ಹೆಚ್ಚುತ್ತಿದ್ದು ಮಕ್ಕಳ ಹಾಸ್ಪಿಟಲ್ಗಳು ರಶ್ ಆಗ್ತಿವೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಾಯಿಲೆಗೆ ತುತ್ತಾಗುವ ಮಕ್ಕಳ ಸಂಖ್ಯೆ 25% ಹೆಚ್ಚಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಮಕ್ಕಳಿಗೆ ಮಂಗನ ಬಾವು ಕಾಡ್ತಿದೆ. ಈಗ ಬೇಸಿಗೆ ತಾಪಮಾನ ಏರಿಕೆ ಹಿನ್ನೆಲೆ ನಿರ್ಜಲೀಕರಣ, ಹೀಟ್ ಸ್ಟ್ರೋಕ್, ಶಾಖದ ದದ್ದುಗಳು, ಉಸಿರಾಟದ ಸಮಸ್ಯೆ, ನೆಗಡಿ, ಕೆಮ್ಮು, ಸುಸ್ತು, ಮೈಕೈ ನೋವು, ತಲೆ ಸಿಡಿತ, ಚಳಿ ಜ್ವರ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಪೋಷಕರು ಮಕ್ಕಳ ಆರೋಗ್ಯ ಹಾಗೂ ಆಹಾರದ ಮೇಲೆ ಸಾಕಷ್ಟು ಗಮನ ಹರಿಸಬೇಕು ಅಂತಿದ್ದಾರೆ ಮಕ್ಕಳ ತಜ್ಞರು. ಆಮೇಲೆ ಮಕ್ಕಳುಗಳನ್ನ ಜಾಸ್ತಿ ಸನ್ ಎಕ್ಸ್ಪೋಜರ್ ಇರುವಾಗ ಎಸ್ಪೆಷಲಿ ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೆ ಟೆಂಪ್ರೇಚರ್ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಅಂಥ ಟೈಮಲ್ಲಿ ಮಕ್ಕಳುಗಳನ್ನ ಹೊರಗಡೆ ಕಳಿಸಿದ್ರು ಸ್ವಲ್ಪ ಸಮಯದವರೆಗೆ ಕಳಿಸ್ಬೇಕು. ಅದಾದ ತಕ್ಷಣ ನೀರು ಅದೆಲ್ಲ ಕುಡಿತಾರೆ, ಇದೆಲ್ಲ ನೋಡ್ತಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗುವುದು ಸಾಮಾನ್ಯ. ಕಲುಷಿತ ನೀರು ಕುಡಿಯುವ ಕಾರಣದಿಂದ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ತಲೆದೋರಲಿದೆ. ಟೈಫಾಯ್ಡ್, ಅತಿಸಾರ, ಕಾಲರ, ಕಾಮಾಲೆ ಹಾಗೂ ಬೇಧಿಯಂತಹ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಮಕ್ಕಳಿಗೆ ಕುದಿಸಿ ಆರಿಸಿದ ನೀರನ್ನೇ ನೀಡಬೇಕು. ಹೊರಗಡೆ ಹೋಗುವಾಗ ನೀರಿನ ಬಾಟಲಿ ತೆಗೆದುಕೊಂಡು ಹೋಗುವುದನ್ನ ಮರೆಯದಿರಿ ಅನ್ನೋದು ಮಕ್ಕಳ ತಜ್ಞರ ಸಲಹೆ. ಬೇಸಿಗೆಯಲ್ಲಿ ಹೆಚ್ಚಾಗಿ ನೀರು ಕುಡಿಬೇಕಿದೆ. ಮಜ್ಜಿಗೆ, ಫ್ರೂಟ್ ಜ್ಯೂಸ್, ಸೀಸನಲ್ ಹಣ್ಣುಗಳನ್ನು ಸೇವಿಸಬೇಕಿದೆ. ಇದೆಲ್ಲದರ ಜೊತೆಗೆ ಮಕ್ಕಳ ಆರೋಗ್ಯದ ಬಗ್ಗೆ ಪೋಷಕರು ಜಾಗೃತಿ ವಹಿಸಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.